ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿಯ ಕಡೆಗೆ ಸಂಚರಿಸುವ ರಾಷ್ಟ್ರೀಯ ಹೆದ್ದಾರಿಯ ನಡುವೆ ಇರುವ ಮುದುಗುರ್ಕಿ, ಇರಿಗೇನಹಳ್ಳಿ, ವೆಂಕಟಗಿರಿಕೋಟೆ ಗ್ರಾಮಗಳ ಬಳಿಯಲ್ಲಿ ಅವೈಜ್ಞಾನಿಕವಾಗಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಿರುವುದು ಒಂದೇ ಕಡೆ ಸಮಸ್ಯೆಯಾದರೆ, ಸರ್ವಿಸ್ ರಸ್ತೆಯಲ್ಲಿ ಸಿಮೆಂಟ್ ಕಂಟೇನರ್ಗಳನ್ನು ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ. ಈ ಬಗ್ಗೆ ಯಾವ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಕನ್ನಡ ಜನಸೇನೆ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಇರಿಗೇನಹಳ್ಳಿ ಗೇಟ್ನಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಮಂದಿ ಸಾರ್ವಜನಿಕರು ಭಾಗವಹಿಸಿದ್ದರು. ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆರ್ ಅಮರ್ನಾಥ್, ಮುದುಗುರ್ಕಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಂ ಮಾರಪ್ಪ, ಕನ್ನಡ ಜನಸೇನೆಯ ರಾಜ್ಯಾಧ್ಯಕ್ಷರಾದ ಗಿರೀಶ್, ಪ್ರಧಾನ ಕಾರ್ಯದರ್ಶಿ ನವೀನ್ ಕೆ, ರಾಜ್ಯ ಯುವ ಅಧ್ಯಕ್ಷ ಹರೀಶ್, ನಾರಾಯಣಸ್ವಾಮಿ, ಜಿಲ್ಲಾ ಗೌರವಾಧ್ಯಕ್ಷ ದೇವರಾಜ್, ದೇವನಹಳ್ಳಿ ತಾಲೂಕು ಕರ್ನಾಟಕ ಮಾದಾರ ಮಹಾಸಭಾ ಅಧ್ಯಕ್ಷ ನರಸಿಂಹಮೂರ್ತಿ, ಶ್ರೀನಿವಾಸ್, ರಮೇಶ್, ಹರೀಶ್, ಸಂದೀಪ್, ಮುರುಗೇಶ್, ಗಂಗಾಧರ್, ನಾಗರಾಜ್, ರವಿ, ಚಂದ್ರು ಮುಂತಾದವರು ಹಾಜರಿದ್ದರು. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ವೆಂಕಟಗಿರಿಕೋಟೆ, ಮುದುಗುರ್ಕಿ ಮತ್ತು ಹಿರಿಯನಹಳ್ಳಿ ಗೇಟಲ್ಲಿ ಸತತವಾಗಿ ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾ ಇದ್ರು ನಾವು ಪದೇ ಪದೇ ಪೊಲೀಸ್ ಇಲಾಖೆಗಾಗ್ಬೋದು ಮತ್ತು DC ಅವ್ರ ಗಮನಕ್ಕಾಗ್ಬೋದು, ಮಿನಿಸ್ಟರ್ ಅವ್ರ ಗಮನಕ್ಕಾಗ್ಬೋದು, ಪ್ರತಿಯೊಬ್ಬರ ಗಮನಕ್ಕೂ ತಂದಿದ್ದೀವಿ ಮತ್ತು ನ್ಯಾಷನಲ್ ಹೈವೇ ಅವ್ರ ಗಮನಕ್ಕೂ ತಂದಿದ್ದೀವಿ. ಒಂದು ಸಲ ಮಿನಿಸ್ಟರ್ ಅವರು ವಿತ್ DC ಮತ್ತು SP ಸಾಹೇಬ್ರ ಜೊತೆನೂ ಬಂದು ಇಲ್ಲಿ ಯಾವುದೇ ಗಾಡಿಗಳು ನಿಲ್ಲಿಸಬಾರ್ದು, ಇದು ತೆರವುಗೊಳಿಸಬೇಕು ಅಂತ ಅವ್ರಿಗೆ ಆದೇಶ ಮಾಡಿರ್ತಾರೆ. ಆದರೆ ಇವತ್ತಿನ ತನಕ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ DC ಅವರಾಗ್ಬೋದು ಇದ್ರ ಬಗ್ಗೆ ಯಾವುದೇ ಒಂದು ಪ್ರಾಪರ್ ಆಗಿ ಒಂದು ಆ್ಯಕ್ಷನ್ ತಗೊಂಡಿಲ್ಲ. ಸೊ ಅದರಿಂದ ಏನಾಗ್ತಾ ಇದೆ, ಸುಮಾರು ಆಕ್ಸಿಡೆಂಟ್ಸ್ ಆದಾಗ ನಾವು ಒಂದು ಶಾಂತಿಯುತವಾಗಿ ಒಂದು ಧರಣಿ ಮಾಡೋಣ ಅಂತೇಳಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಿ ಇವತ್ತೊಂದು ಚಿಕ್ಕದಾಗಿ ಒಂದು ಪೆಂಡಾಲ್ ಹಾಕಿ ಒಂದು ಮನವಿ ಮಾಡಿದ್ರೆ ಇಲ್ಲಿ ನಿಂತಿರೋಂಥ ಬೇರೆ ವೆಹಿಕಲ್ಸ್ ಅವರಿಗೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಬಿಟ್ಟರೆ ನಮ್ಮ ಧರಣಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಧರಣಿಯ ಉದ್ದೇಶ ಇಷ್ಟೇನೆ, ಇಲ್ಲಿ ಪ್ರಾಣ ರಕ್ಷಣೆ, ಯಾವುದೇ ಒಂದು ಪ್ರಾಣ ಉಳಿಬೇಕು ಅನ್ನೋದು ನಮ್ಮ ರಕ್ಷಣೆ ಅಷ್ಟೇ ಬಿಟ್ಟರೆ. ಸೊ ಅದಕ್ಕೆ ನಾವು ಹೋರಾಟ ಮಾಡ್ತಿದ್ದೀವಿ. ನಾವು ಯಾವುದೇ ಒಂದು ಹೈವೇನ ಬಂದ್ ಮಾಡಿಲ್ಲ ಅಥವಾ ಯಾವುದೇ ಒಂದು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿಲ್ಲ ಅಥವಾ ಯಾವುದೇ ಒಂದು ಇಲ್ಲಿ ಲಾರಿ ಮಾಲೀಕರಿಗೆ ನಾವು ತೊಂದರೆ ಕೊಟ್ಟಿಲ್ಲ. ನಮ್ಮ ಮನವಿ ಇಷ್ಟೇ, ಸರ್ವಿಸ್ ರೋಡ್ ಇರೋದು ಪಬ್ಲಿಕ್ಗೆ ಯೂಸ್ ಆಗೋದಕ್ಕೆ ಮತ್ತು ಜನಗಳಿಗೆ ಯೂಸ್ ಆಗೋದಕ್ಕೆ. ಯಾವುದೇ ಒಂದು ಸ್ಕೂಲ್ ಹೆಣ್ಮಗಳು ಈ ಸರ್ವಿಸ್ ರೋಡಲ್ಲಿ ಬರಬೇಕಾದ್ರೆ ಶಾಂತಿಯುತವಾಗಿ ಬರೋದಕ್ಕಾಗಲ್ಲ, ಬೈದು ವಾತಾವರಣ ಇದೆ. ಸೊ ಎರಡೂ ಬದಿಯಲ್ಲಿ ಸರ್ವಿಸ್ ರೋಡಲ್ಲಿ ವೆಹಿಕಲ್ಸ್ ನಿಂತಿರಬೇಕಾದ್ರೆ ಮತ್ತು ಇಲ್ಲಿ ಯಥೇಚ್ಛವಾಗಿ ವೆಹಿಕಲ್ಸ್ ಇರಬೇಕಾದ್ರೆ ಸರ್ವಿಸ್ ರೋಡ್ ಯಾವುದೇ ಕಾರಣಕ್ಕೆ ಉಪಯೋಗ ಆಗ್ತಾ ಇಲ್ಲ. ನ್ಯಾಷನಲ್ ಹೈವೇ ಅವರು ಈ ಸರ್ವಿಸ್ ರೋಡ್ ಏನಾದರೂ ಯಾರಿಗಾರು ಕೊಟ್ಟಿದ್ದಾರೆ ಅಂದರೆ ಅದು ಈ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊಳ್ಳೋಂಥವ್ರಿಗೆ ಸಹಕರಿಸೋದಕ್ಕೆ ಕೊಟ್ಟಿದ್ದಾರೆ ಬಿಟ್ಟರೆ ಪಬ್ಲಿಕ್ಗೆ ಯಾವುದೇ ಕಾರಣ ಕೊಟ್ಟಿಲ್ಲ. ಎಲ್ಲ ಸಿಮೆಂಟ್ ವೆಹಿಕಲ್ಸ್ ಆಗ್ಬೋದು, ಇನ್ನೊಬ್ರು ಈಗಲೂ ನೀವು ಕಣ್ಣಲ್ಲಿ ನೋಡ್ಬೋದು ಎಷ್ಟೊಂದು ವೆಹಿಕಲ್ಸ್ ಈಗಲೂ ಇದೆ. ನಮ್ಮ ಧರಣಿಗೆ ಯಾವುದೇ ಕಾರಣಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಯಾವುದೇ ಒಂದು ಸಂಘಟನೆ ಇರ್ಬೋದು, ನಮ್ಮ ಪಬ್ಲಿಕ್ ಇರ್ಬೋದು, ನಮ್ಮ ಕಳಕಳಿಯ ಮನವಿ ಇಷ್ಟೇನೆ, ಯಾವುದೇ ಕಾರಣಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ವೆಹಿಕಲ್ಸ್ ಯಾವುದು ನಿಲ್ಲಿಸಬಾರ್ದು, ಸರ್ವಿಸ್ ರೋಡ್ ಮುಕ್ತವಾಗಿರಬೇಕು. ಮತ್ತು ಪೊಲೀಸ್ ಇಲಾಖೆ ಒಂದು ಪ್ರಾಪರ್ ಆಗಿ ಆಕ್ಷನ್ ತಗೊಂಡು ಅವರಿಗೆ ಸರಿಯಾದ ಒಂದು ಶಿಕ್ಷೆ ಕೊಡೋ ಮಟ್ಟದಲ್ಲಿ ಆಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮತ್ತೆ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುತ್ತೆ. ಕಳಕಳಿಯ ಮನವಿನ ಸ್ವೀಕಾರ ಮಾಡಿ ಇದು ಯಾರ ಮಟ್ಟಕ್ಕೆ ಮುಟ್ಟಿಸ್ಬೇಕು, ನಿಮ್ಮ ಮೀಡಿಯಾ ಮುಖಾಂತರ ಮುಟ್ಟಿಸ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಟುಂಬಕ್ಕಲ್ಲ, ಎರಡು ಕುಟುಂಬಕ್ಕಲ್ಲ, ನಾಗಾರ್ಜುನ ಕಾಲೇಜಿಂದ ಹಿಡಿದು ಆವತ್ತಿವರೆಗೂ ಕೂಡ ಇದು ಯಾವುದೇ ರೀತಿ ಸರಿಯಾಗಿ ಸರ್ವಿಸ್ ಸಂಪರ್ಕ ಸರಿಯಾಗಿಲ್ಲ. ಅಂಡರ್ ಪಾಸ್ ಆಗಿಲ್ಲ. ಒಂದು ಅಂಡರ್ ಪಾಸ್ ಆದರೂ ಹಾಕ್ಕೊಡ್ಬೇಕು ಅಥವಾ ಇಲ್ಲ ಫ್ಲೇವರ್ ಆದರೂ ಮಾಡಿಕೊಡ್ಬೇಕು ಇಲ್ಲಿ ಜನಗಳಿಗೆ. ಇಲ್ಲ ಅಂತಂದರೆ ಸುಮಾರು 100 ಲೆಕ್ಕ ಅಂತೂ ಇಲ್ಲ, 100 ಜನ ಸತ್ತವರ ಈ ರೋಡಲ್ಲೇ. ತುಂಬ ಅನಾನುಕೂಲ ಆಗಿದೆ. ಆಮೇಲೆ ಇವರು ಸರ್ವಿಸ್ ರೋಡ್ ಮಾಡಿದ್ದಾರೆ, ಮಾಡಿಸಿರೋದು ಕೂಡ ಪೆಟ್ರೋಲ್ ಬಂಕ್ ಮುಖಾಂತರ ಮಾಡಿಸಿದ್ದಾರೆ ಸರ್ವಿಸ್ ರಸ್ತೆ. ಇದು ಮಾಡಿಸಿರೋದು ಯಾರಿಗೋಸ್ಕರ ಮಾಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೋಡ್ತಾ ಇದ್ದೀರಾ ನೀವು, ಇದು ಮಾಡಿಸಿರೋದು ನಮ್ಮ ಪ್ರಕಾರ ಲಾರಿಗಳಿದಾರವಲ್ಲ, ಬಲ್ಕಲ್ ಲಾರಿಗಳು, ಅವ್ರಿಗೋಸ್ಕರ ಮಾಡಿಸಿಕ್ಕಿದ್ದಾರೆ. ಜನಗಳಿಗಂತೂ ಮಾಡಿಲ್ಲ ಇವರು ಸರ್ವಿಸ್ ರೋಡ್ನ. ಎಲ್ಲ ಜನಗಳಿಗೆ ಅನಾನುಕೂಲನೇ, ಅಡ್ಡದಿಡ್ಡಿಯಾಗಿ ನಿಲ್ಲಿಸ್ತಾರೆ. ಅಣ್ಣ 3 ಲೈನ್ ಹಾಕಿದ್ದಾರೆ. ಏನೋ ಮೊನ್ನೆ ಭಾನುವಾರ ಇಲ್ಲಿ ವಿಡಿಯೋ ಮಾಡಿಸಿದ್ದೀವಿ, ಮುದುಗುರ್ಕಿಯಿಂದ ಹಿಡಿದು ಕೋಟೆವರೆಗೂ 3 ಲೈನ್ ಹಾಕಿದ್ದಾರೆ ಏನೋ ಬಲ್ಕಲ್ ಲಾರಿಗಳನ್ನ. ಹೆಂಗೆ ಓಡಬೇಕು? ಒಂದು ಬೈಕ್ ಹೋಗೋಕ್ಕೆ ಅವಕಾಶ ಇಲ್ಲ, ಒಂದು ಕಾರ್ ಹೋಗೋಕ್ಕೆ ಅವಕಾಶ ಇಲ್ಲ, ಜನ ಓಡೋಕ್ಕೆ ಅವಕಾಶ ಇಲ್ಲ. ಹೆಣ್ಣು ಮಕ್ಕಳು ಮತ್ತು ವಯಸ್ಸಾಗಿರೋಂಥವರೆಲ್ಲ ಹೆಂಗೆ ಓಡಬೇಕು? ಇಲ್ಲಿ ಯಾವ ರೋಡ್ ಬಳಸಬೇಕು? ಹೋಗಲಿ, ಸರಿಯಾದ ರೀತಿಯಲ್ಲಿ ಇದು ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ. ಆಮೇಲೆ ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಸುಮಾರು ಸತಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. 2 ಬಾರಿ ನಾವು ಹೋರಾಟ ಕೂಡ ಮಾಡಿದ್ದೀವಿ. ನಮ್ಮ ಹೋರಾಟಕ್ಕೆ ಯಾರೂ ಸ್ಪಂದಿಸಿಲ್ಲ. ಆಮೇಲೆ ನಾವು ಬಂದಾಗೆಲ್ಲನೂ ನಮ್ಮೆಲ್ಲ ಧಮಕಿ ಹಾಕ್ಸ್ತಾರೆ. ಸ್ಥಳೀಕ ಊರೂರಿಗೆ ಬಿಟ್ಟು ನಮಗೆ ಎಲ್ಲರೂ ಒಂಥರ ಏನೋ ದೌರ್ಜನ್ಯ ಮಾಡಿಸ್ತಾರೆ. ಹೀಗಾಗಿ ಭಾಳ ಸಮಸ್ಯೆ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಮೇಲಿನಾಧಿಕಾರಿಗಳು ಇದಕ್ಕೆಲ್ಲನೂ ಒಂದು ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಡಬೇಕಂತೇಳಿ ನಾವು ಕೋರ್ಕೊಳ್ತಾ ಇದ್ದೀವಿ. ಗ್ರಾಮ ಪಂಚಾಯತ್ಸು 2013ನೇ ಇಸ್ವಿಯಿಂದ ರಾಷ್ಟ್ರೀಯ ಹೆದ್ದಾರಿ ಏನು ನಮ್ಮಲ್ಲಿ 4 ಪಥ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಇದುವರೆಗೂ ಕೂಡ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮೂರಾದ
ಒಂದು 25 ಜನ ಸಾವನ್ನಪ್ಪಿದ್ದಾರೆ. ಎಲ್ಲ ಕೂಲಿ ಕಾರ್ಮಿಕರು ಸತ್ತಿರ್ತಕ್ಕಂಥವ್ರು. ಅವ್ರ ಕುಟುಂಬಕ್ಕೆ ಯಾವುದೇ ರೀತಿ ಪರಿಹಾರ ಕೂಡ ಇಲ್ಲ. ಗಾಡಿಗಳು ಯಾವುದು ಹೊಡ್ಕೊಂಡೋಗುತ್ತೆ ಅಂತ ಗೊತ್ತಿಲ್ಲ. ಒಂದು CC ಕ್ಯಾಮ್ಗಳನ್ನ ಅಳವಡಿಸಿಲ್ಲ. ಅದರಿಂದ ಯಾವ ಗಾಡಿ ಹೊಡ್ಕೊಂಡೋಯ್ತು ಅಂತ ಕೂಡ ನಮ್ಮ ರೈತ ಬಾಂಧವರಿಗೆ, ಕೂಲಿ ಕಾರ್ಮಿಕರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಪೊಲೀಸ್ ಇಲಾಖೆಗೆ ಸುಮಾರು ಬಾರಿ ನಾವು ಅವ್ರ ಗಮನಕ್ಕೆ ತಂದರೂ ಕೂಡ ಯಾವುದೇ ಒಂದು ಗಮನಕ್ಕೆ ಕೈಗೊಂಡಿಲ್ಲ. ಮತ್ತು ಪಂಚಾಯತ್ಗೂ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ, ಅವರು ಕೂಡ ನಾವು ಸ್ಪಂದಿಸಿಲ್ಲ. ಹಾಗಾಗಿ ಮತ್ತೆ ಏನು ಸಿಮೆಂಟ್ ಬಲ್ಕರ್ ಗಾಡಿಗಳು ಅವ್ರ ಪ್ರೈವೇಟ್ ಲ್ಯಾಂಡನ್ನು ರೈತರ ಹತ್ರ ತೊಗೊಂಡಿದ್ದಾರೆ. ಅವ್ರು ಅಲ್ಲಿಗೆ ಮಾತ್ರ ಸೀಮಿತ ಆಗಿರಬೇಕು. ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರೋಡಲ್ಲಿ ಯಾಕೆ ಅವ್ರು ನಿಲುಗಡೆ ಮಾಡಬೇಕು, ಅವ್ರಿಗೋಸ್ಕರ ಯಾಕೆ ಈ ಥರ ತೊಂದರೆ ಕೊಡ್ತದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಗಮನ ತಗೊಳ್ತಾನೆ ಇಲ್ಲ. ಈಗಾಗಲೇ ಏನು ಹೈವೇ ಪೆಟ್ರೋಲಿಯಂ ಗಾಡಿಗಳು ಬರ್ತವೆ. ಹೈವೇ ಪೆಟ್ರೋಲಿಯಂ ಗಾಡಿಗಳು ಬಂದುಬಿಟ್ಟು ಡಾಬಾಗಳ ಹತ್ರ ಹಾಕೊಂತಾರೆ, ಬಾರ್ಗಳ ಹತ್ರ ಹಾಕ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡಿ ವಾಪಸ್ ಹೋಗ್ತಾರೆ ಹೊರತು ಇಲ್ಲಿ ನಿಂತಿರ್ತಕ್ಕಂಥ ಗಾಡಿಗಳನ್ನ ನಾವು ತೆರವುಗೊಳಿಸೋಣ ಅಂತ ಸಾಮಾನ್ಯ ಜ್ಞಾನ ಕೂಡ ಅವ್ರಿಗಿಲ್ಲ. ಈ ರಸ್ತೆ ಮಾಡ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಕೂಡಿದೆ. ಯಾವುದೇ ಒಂದು ತಿರುವಿಲ್ಲ, ಒಂದು ಸಿಗ್ನಲ್ ಬೋರ್ಡ್ಸ್ ಇಲ್ಲ, ಯಾವುದೇ ಒಂದು ಸಿಗ್ನಲ್ ಕೂಡ ನಮ್ಮ ಹತ್ರ ಇಲ್ಲ. ಈ ರೀತಿ ಎಲ್ಲ ಹಲವಾರು ಸಮಸ್ಯೆಗಳನ್ನು ನಾವು ನಮ್ಮ ಉಸ್ತುವಾರಿ ಸಚಿವರ ಹತ್ರ ಅಳಲನ್ನು ತೋಳ್ಕೊಂಡಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೊನ್ನೆ ರವಿ ಮತ್ತು ಜಯಕುಮಾರ್ ಅವರೆಲ್ಲ ಬಂದಿದ್ದರು. ಅವರು ಕೂಡ ಯಾವುದೇ ಶೀಘ್ರ ಕ್ರಮಕೊಂಡಿಲ್ಲ. ಸುಮ್ಮನೆ ಕಾಟಾಚಾರಕ್ಕೊಂದು ವೈಟ್ ಲೈನ್ಸನ್ನು ಜೀಬ್ರಾ ಕ್ರಾಸನ್ನು ಮಾಡಿಬಿಟ್ಟು ಹೊರಟೋಗಿದ್ದಾರೆ ಹೊರತು ಇದುವರೆಗೂ ನಮ್ಮ ಮುದುಗುರ್ಕಿಂದ ಹಿರಿಯಣ್ಣ ಗೇಟ್ವರೆಗೂ ಏನು ಬರೀ ಜಲ್ಲಿ ಏನು ವೆಟ್ ಮಿಕ್ಸ್ ಮಾತ್ರ ಹಾಕಿದ್ದಾರೆ. ಡಾಂಬರ್ ಕೂಡ ಕಂಪ್ಲೀಟ್ ಮಾಡಿಲ್ಲ. ಕೇಳಿದ್ರೆ ನಮಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಸಮಸ್ಯೆಗಳನ್ನು ನಾವು ಯಾರು ತಿಳ್ಕೊಳ್ಬೇಕು? ನಮ್ಮ ಉಸ್ತುವಾರಿ ಮಿನಿಸ್ಟರ್ ಹತ್ರ ಹೇಳ್ಕೊಳ್ಬೇಕಾದ್ರೆ ಇನ್ನು ನಾವು MP ಅವರು ನಮ್ಮ 8K ಸಿಕ್ಕಲ್ಲ. ಅವರು ಈ ರೀತಿ ಏನೋ ದಿನ ಚಿಕ್ಕಬಳ್ಳಾಪುರ ನಮ್ಮ ಲೋಕಸಭಾ ಸದಸ್ಯರು ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥವ್ರು ಅವರು ಕೂಡ ಒಂದು ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಬೇಕು. ಇಲ್ಲ ಅಂತಂದರೆ ನಾವು ನಿರಂತರವಾಗಿ ಧರಣಿಯನ್ನು ಮಾಡಿ ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡ್ತೀವಿ ಅಂತೇಳಿ ಗಂಡಾಘೋಷವನ್ನು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ನಮಸ್ಕಾರ, ನನ್ನ ಹೆಸರು ರಿಷಾ ಅಂತ. ನಾನು ಇಲ್ಲೊಂದು 8 ವರ್ಷದಿಂದ ಇಲ್ಲೇ ಇದ್ದೀವಿ. ಬಟ್ ಇದು 4 ಇಯರ್ಸಿಂದ ಲಾರಿಗಳದ್ದು ಜಾಸ್ತಿ ಆಗಿದೆ. ನಾವು ಇಲ್ಲೇ ಇರ್ತೀವಿ. 4 ಟೈಮ್ ನನ್ನ ಮೇಲೆ ಮರ್ಡರ್ ಅಟೆಂಪ್ ಆಗಿದೆ. ಇದೇ ಲಾರಿ ಅವರು ಬಿಹಾರಿ ಹುಡುಗರು ನನ್ನ ಮೇಲೆ 4 ನಂಬರ್ಸ್ ಸ್ಟಾಕ್ ಇಟ್ಕೊಂಡು ನನ್ನ ಚರ್ಚೆಗೆ ಬಂದಿದ್ದಾರೆ. ಇದನ್ನು ಸತಿ ನಾನು ಅವ್ರಿಗೆ ಹೇಳಿದ್ದೀನಿ. ನನ್ನ ಕಣ್ಣಿಂದ ಇದೇ ಹೈವೇಯಲ್ಲಿ ಬೇಜಾನ್ ಸಲ ಆಕ್ಸಿಡೆಂಟ್ ಆಗಿ, ಇದೇ ಟ್ಯಾಮ್ ಟ್ರಾವೆಲ್ಸ್ ಅವರು ಬೇಜಾನ್ ಸಲ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋದು ನಾನು ನೋಡಿದ್ದೀನಿ. ಗುದ್ದುಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ಬೇಜಾನ್ ಸಲ ಅವ್ರಿಗೆ ಹೇಳಿದ್ದೀನಿ, ನಾನು ಈ ಥರ ಆಗ್ತಿದೆ, ನೀವು ಲಾರಿಗಳೆಲ್ಲ ಇಲ್ಲಿ ನಿಲ್ಲಿಸ್ಬೇಡ್ರಿ ಅಂತಂದ್ರೆ ನಾವು ಕೂಡ ಬೇಜಾನ್ ಸಲ ಹೋಗಿ ಅವ್ರು ಕಂಪ್ಲೇಂಟ್ ಮಾಡೋದು, ಅವ್ರ ಮೇಲೆ ಗಲಾಟೆ ಮಾಡೋದು ಎಲ್ಲ ಮಾಡಿದ್ರು ಕೂಡ ಆ ಥರನೇ. ಸರಿ ಸರ್, ನಾವಂತೂ ಮಂಗಲ್ಮುಖಿಯವರು, ನಮಗಂತೂ ಹಿಂದೆ ಮುಂದೆ ಅಪ್ಪ ಅಮ್ಮ ಯಾರೂ ಇರಲ್ಲ. ನಮ್ಗೆ ಏನೇ ಆದರೂ ಕೂಡ ಸತ್ರು ಕೂಡ ನಮ್ಮ ಕಮ್ಯುನಿಟಿ ಅವ್ರು ನೋಡ್ಕೊತಾರೆ. ನಮ್ಗೆ ಕಷ್ಟ ಅಂತಂದ್ರೂ ಕೂಡ ಹೆಣ್ಮಕ್ಳು ನೈಟ್ ಟೈಮ್ ಏನಾದರೆ ಕೆಲಸದ ಮೇಲೆ ಗಾಡಿ ಹಾಕೊಂಡು ಇಲ್ಲಿಂದ ಓಡಾಡಿದ್ರೆ ಈ ಲಾರಿ ಅವ್ರು ಮಾಡೋ ಮಿಸ್ಬಿಹೇವಿಯರಿಂದ ಯಾವುದೇ ಹೆಣ್ಮಗುಗೆ ಏನೇ ಆಗಿದ್ರು ತೊಂದರೆ ಆಗಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಿಲ್ಲಿಸಲೇಬಾರ್ದು ಗಾಡಿಗಳು. ಯಾಕೆಂತಂದರೆ ನಮ್ಗಂತಂದರೆ ಸರೋಯ್ತು, ಹೆಣ್ಮಗುಗೆ ಯಾರಾದರೂ ಏನಾದರೂ ಅಂದರೆ ಅವ್ರ ಮನೆಗೆ ತುಂಬ ಎಕ್ಸ್ಪೆಕ್ಟೇಷನ್ ಕಂಡಿರ್ತಾರೆ. ಗಂಡು ಮಗಳು ಕಂಡು ಕೂಡ ಹೆಣ್ಮಕ್ಳೇ ಜಾಸ್ತಿ ಸಾಧನೆ ಮಾಡಿದ್ದಾರೆ. ಹೆಣ್ಮಕ್ಳೇ ಬೆಟರ್ ಪೊಸಿಷನಲ್ಲಿದ್ದಾರೆ. ಆ ಥರ ಒಂದು ವರ್ಕಿಂಗ್ ವುಮೆನ್ಗೆ ಏನಾದರೂ ನೈಟ್ ಟೈಮ್ ಹೊರಗಡೆ ಬಂದು ಸಿಚುವೇಶನ್ ಬಂದಾಗ ಅವಾಗ ಈ ಥರ ಏನಾದರೂ ಲಾರಿ ಹೋಗಿ ಮಿಸ್ಬಿಹೇವ್ ಮಾಡಿದ್ರೆ ಅವಾಗ ಏನು, ಇವಾಗ ನಡೆದಿಲ್ಲ. ಪ್ರೆಸೆಂಟ್ ಇನ್ನು ಫ್ಯೂಚರಲ್ಲಿ ಏನಾದರೂ ನಡೆದರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ ನೀವು ಕಂಪ್ಲೇಂಟ್ ಕೊಟ್ರಾ ನಿಮ್ಮ ಬಗ್ಗೆ ಅಟ್ಯಾಕ್ ಆಗಿರೋದ್ರ ಬಗ್ಗೆ? ನನ್ನ ಮೇಲೇ ಇದೇ ಪೊಲೀಸರು ನನ್ನನ್ನೇ ಬೇಜಾರು ಮಾಡೋಗಿದ್ದಾರೆ. ನನ್ನ ಹತ್ರ ವಿಡಿಯೋ ಪ್ರೂಫ್ ಕೂಡ ಇದ್ದಾರೆ. ನನ್ನನ್ನೇ ಬೇಕಂತ ಒಂದು ಗಂಡು ಥರ ನಮ್ಮನ್ನೊಂದು ಗಂಡು ಥರ ಅವನೇ ಏಕವಚನದಲ್ಲಿ ಮಾತಾಡಿ ನಮ್ಮನ್ನೇ ಬೇಜಾನ್ ಥರ ಬೈದಿದ್ದಾರೆ. ಇಲ್ಲೂ ಇರೋ ಪೊಲೀಸ್ ಅವರೇ, ಇಲ್ಲೂ ಓಡಾಡೋರೆ, ಅವ್ರ ಹೆಸರುಗಳು ನಾನು ತೆಗಿಲ್ಲ. ಬಟ್ ಅವರೇ ನಮ್ಮ ಮೇಲೆ ಬೇಕು ಅಂತ ಇದೇ ಲಾರಿ ಸ್ಟ್ಯಾಂಡವ್ರು ನಮ್ಮ ಮೇಲೇ ಪೊಲೀಸನ್ನು ಕಳಿಸಿರೋ ದಿನ ಕೂಡ ಇದೆ. ನಾವೇ ಎಷ್ಟೋ ಫೇಸ್ ಮಾಡ್ತಿದ್ದೀವಿ. ನಮ್ಮ ಮೇಲೆ ಇದೆ ಯಾರೋ ಒಬ್ಬರು ಚಿಲ್ಲರೆ ಹುಡುಗರನ್ನ ಕಳಿಸೋದು, ಆ ಥರ ಗಲಾಟೆ ಮಾಡೋದು. ನಮಗೆ ಈ ಥರ ನಮಗೂ ಕೂಡ ತೊಂದರೆ ಆಗ್ತಿದೆ. ಈ ಲಾರಿ ಸ್ಟ್ಯಾಂಡ್ ಆಗಿದ್ದಾಗಿಂದ ನಾನು 3 ವರ್ಷದಿಂದ ಬೇಜಾನ್ ಸಲ ಹೇಳಿದ್ದೀನಿ, ಇಲ್ಲಿ ಗಾಡಿಗಳು ನಿಲ್ಲಿಸ್ಬಾರ್ದು, ಇಲ್ಲಿ ತೊಂದರೆ ಆಗ್ತಿದೆ, ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ. ನಿಮಗೇನು ಬರಲ್ಲ, ರೋಡ್ ಮೇಲೆ ಇರೋರು ನಾವು, ನಮ್ಮ ಮೇಲೆ ಇಲ್ದಿರೋದೆಲ್ಲ ನಮ್ಮ ಮೇಲೆ ಬರುತ್ತೆ. ಇಲ್ಲಿ ನೀವು ನಿಲ್ಲಿಸಬಾರ್ದು ಗಾಡಿಗಳು. ನೋಡಿ ಕೂಡ ಇವಾಗ ಹೇಳಿಲ್ಲ ಅಂತಂದರೆ ಪೊಲೀಸರು ನಮ್ಮನ್ನೇ ತಪ್ಪಿಡ್ತಾರೆ, ನೀವು ನೋಡಿ ಹೇಳಿಲ್ಲ ಅಂತ ಎಷ್ಟೋ ಆಗ್ತಿರ್ತಾರೆ. ಬಟ್ ಇದಕ್ಕೆ ಯಾವುದೋ ಒಂದು ಪರಿಷ್ಕಾರ ಕೊಡಲೇಬೇಕು ಗೌರ್ಮೆಂಟ್ ಅನ್ನೋದು, ಯಾವುದೋ ಒಂದು ಆಕ್ಷನ್ ತಗೊಳ್ಳೇಬೇಕು ಖಂಡಿತ. ಯಾಕೆಂತಂದರೆ ಒಂದಿಲ್ಲ ಅಂತಂದರೆ ಒಂದು